ಸೊ ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿರಾ ಅಂತ ಅನ್ಕೊಂಡಿನಿ. ಹೀಗೆ ಖುಷಿಯಾಗಿರಿ. ಸೊ ಏನಪ್ಪಾ ವಿಷಯ ಅಂತ ಅಂದ್ರೆ, ಇವತ್ತು ವಸಂತಣ್ಣ ಅವ್ರದ್ದು ಮನೆ ಶಿಫ್ಟಿಂಗ್ ಇತ್ತು. ಸೊ ಹಾಗಾಗಿ ನನ್ ಕರೆದಿದ್ರು, ಬಾ ಸ್ವಲ್ಪ ಕೆಲಸ ಇದೆ ಅಂತ. ಸೊ ಇವತ್ತು ಇನ್ನೊಂದು ಕೆಲಸ ಇತ್ತು, ಅಲ್ಲಿ ಹೋಗಕ್ಕಾಗಿಲ್ಲ. ಇವತ್ತು ಇಲ್ಲಿಗೆ ಹೋಗೋಣ ಅಂತ ಅನ್ಕೊಂಡಿದೀನಿ. ವಸಂತಣ್ಣ ಅವ್ರ ಮನೆಗೆ ಶಿಫ್ಟಿಂಗ್ ಇತ್ತಲ್ಲ, ಸೊ ಸ್ವಲ್ಪ ಹೋಗೋಣ ಅಂತ ಅನ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ, ಹೆಂಗಿರುತ್ತೆ ಶಿಫ್ಟಿಂಗ್ ಅಂತ. ಸೊ ಬ್ಯಾಂಗ್ಳೂರಲ್ಲಿ ಮಾಡಿದ್ರೆ ಇದೊಂಥರ ಇದು ಗೈಸ್, ತೊಂದ್ರೆ. ಅವಾಗ ಯಾವಾಗ ಖಾಲಿ ಮಾಡ್ತಾರ ಅಂತ ಹೇಳೋದಕ್ಕಾಗಲ್ಲ, ಶಿಫ್ಟಿಂಗ್ ಮಾಡ್ತಾನೆ ಇರ್ಬೇಕು. ಸೊ ಅವ್ರು ಬಂದು ಒಂದು 3 months ಅಷ್ಟೇ ಆಯ್ತು, ಆಲ್ರೆಡಿ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ವಿ. ಸೊ ಹಾಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನಂಗೆ ಕರೆದ್ರು. ಸೊ ಹೋಗ್ತಾ ಇದ್ದೀನಿ ಅಲ್ಲಿ, ನೋಡೋಣ ಯಾವ ರೀತಿ ಇರುತ್ತೆ ಅನ್ಕತೆ ತೋರಿಸ್ತೀನಿ. ಸೊ ಬನ್ನಿ ಇವಾಗ ಹೊರಡೋಣ. ಗೈಸ್ ಹಂಗೆ ಹೋಗ್ತಾ ಇದ್ದೋ, ನಾನು ನಮ್ಮ ಅಣ್ಣ ಹೋಗ್ತಾ ಇದ್ದೋ. ಹಂಗೆ ಪೆಟ್ರೋಲ್ ಬಂಕ್ ಕಾಣಿಸ್ತು, ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ನೋಡ್ತೀನಿ, ನನ್ನ ಬೈಕ್ ಎಲೆಕ್ಟ್ರಿಕಲು. ಗುಡ್ ಮಾರ್ನಿಂಗ್. ಆಟೋ ಎಲ್ಲಿ? ಇದು ಟೆಂಪೋ. ಮನೆ ಶಿಫ್ಟ್ ಮಾಡೋದು ಹಾಕ್ಬೇಕಾ? ಹೌದು ಹೌದು. ಇದೆಲ್ಲ ಯಾಕಿಟ್ರಿ ಮನೆಯಲ್ಲಿ? ನಾವಲ್ಲ, ಓನರು ನಮ್ಗೆ ಕರೆದಿದ್ದಾನೆ. ಇಲ್ಲ ಮನೆ ಪೂಜೆ ಕರೆದಿಲ್ಲ, ಇವಾಗ ಮನೆ ಶಿಫ್ಟ್ ಮಾಡಕ್ ಕರೆದಿದ್ದಾನೆ. ನೋಡಿ ಗೈಸ್, ನೋಡಿ ಇವನು ಹನುಮಂತ. ಇನ್ನೇನು ಸಮಾಚಾರ? ಏನಿಲ್ಲ. ಏನು ಪಾರ್ಟಿ ಗಿಟ್ಟಿ ಇಲ್ವಾ? ಮನೆ ಶಿಫ್ಟ್ ಮಾಡ್ತಾ ಇದ್ದೀರಾ? ಯಾಕೆ? ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ನಾನೇನ್ ದೊಡ್ಡವನ ಪಟ್ಟಿ ಕುಡಿದ್ರು. ದೊಡ್ಡವನಂದ್ರೆ ಮತ್ತೆ ಕೊಡ್ಬೇಕು. ನೋಡಿ ಗೈಸ್, ನಮ್ಮನ್ನ ಹೆಂಗ್ ನೋಡ್ಕೊಂಡು ಹೋಗ್ತಾವನೆ. ಬೈಯ ಏನದು? ಚಾಕ್ಲೇಟ್ ತಿನ್ನು. ತಿನ್ನಲ್ಲ ಮಕ್ಕಳ ಜೊತೆ. ಈ ಮಾಡು. ಇವ್ರ್ಯಾರು? ಅಪ್ಪನ ಕಳಿಸಿದವರು. ನೀನು ಬಂದವ್ರು? ಮನೆ ಇದು ಫ್ರಿಡ್ಜ್ ಜೊತೆಗೆ ವಾಷಿಂಗ್ ಮಿಷಿನ್ ಜೊತೆಗೆ. ಸೊ ಗೈಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಚೀಲದಲ್ಲೆಲ್ಲ ಹಾಕಿ ಸಪ್ರೇಟ್ ಪ್ಯಾಕ್ ಮಾಡ್ಕೊಂಡಿದ್ದಾರೆ, ಎತ್ತಕ್ಕೆ ಈಸಿ ಆಗ್ಲಿ ಅಂತ ಅಂದ್ಬಿಟ್ಟು. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ, ನಮ್ದೇನಿಲ್ಲ. ಗಾಡಿಯಲ್ಲಿ ತುಂಬೋದು, ಅಲ್ಲಿ ಇಳಿಸೋದು ಅಷ್ಟೇ, ಅರೇಂಜ್ ಎಲ್ಲ ಅವರೇ ಮಾಡ್ಕೊಂತಾರೆ. ಗೈಸ್ ಈ ಫಿಶ್ ಟ್ಯಾಂಕ್ ಇದೆ, ಸೊ ಇದನ್ನ ಹುಷಾರಾಗಿ ಎತ್ಕೊಂಡು ಹೋಗ್ಬೇಕು. ಹೇಳ್ತೆ ಒಂದ್ ಮಾತು. ನಮ್ಮಮ್ಮ ಅದು, ನಮ್ಮಮ್ಮ. ಏಯ್ ಬುಬೈ, ಏಯ್ ಕೆಳಗಿರೋ, ನಡಿರೋ ಆಚೆ ನಡಿರೋ, ಆಚೆ. ನಿಮ್ಮ ಮನೆ, ನಿಮ್ಮ ಮನೆ, ನಮ್ಮಮ್ಮ. ನಮ್ಮಮ್ಮ ನೋಡಿಲಿ, ನಮ್ಮಮ್ಮ, ನಮ್ಮಮ್ಮ ಹೊಡ್ಬಿಡ್ತೀನಿ. ನಾನು ಹಿಡಿತೀನಿ, ತಟ್ಬಿಡ್ತೀನಿ. ಏಯ್ ನಡಿರೋ, ಆಚೆ ನಡಿರೋ. ಫ್ಯಾನ್ ಎಲ್ಲ ಬಿಚ್ಕೊಂತ ಇದೀವಿ ಇವಾಗ. ಎಲ್ಲ ಫ್ಯಾನ್ ಎಲ್ಲ ರಿಮೂವ್ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂತಿದೀವಿ. ನೋಡಿ ಗೈಸ್, ಕಾಫಿ ಕೊಟ್ಟಿದ್ದಾರೆ. ನೋಡಿ ಗೈಸ್, ನಮ್ದು ಮನೆ ಪೂಜೆ ನೋಡಿ ಗೈಸ್, ಹೊಸ ಮನೆ ಪೂಜೆ ಕರ್ಲಿಲ್ಲ, ಶಿಫ್ಟ್ ಮಾಡಕ್ ಮಾತ್ರ ಕರೀತಿದ್ದಾರೆ. ನೋಡಿ ಗೈಸ್ ಇವರು. ಹೇಳಿ ಚೆನ್ನಾಗಿ ಕೆಲಸ ಮಾಡ್ತಾರೆ, ಅದಕ್ಕೆ ಕರೆದಿದ್ದೀವಿ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ, ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಎಕ್ಸ್ಪರ್ಟ್ ಪ್ಯಾಕಿಂಗ್ ಮ್ಯಾನೇಜರ್ ಓಕೆ ಕಾಫಿ ಕುಡೀರಿ. ನಾವು ಕಾಫಿ ಗೀಫಿ ಕುಡಿಯಲ್ಲ. ಯಾಕೆ? ಸೊ ಗಾಯ್ಸ್, ಹೇಮಂತ ಎಲ್ಲ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನಾವು ರಿಮೂವ್ ಮಾಡಿದ್ದೆಲ್ಲ. ಹಂಗೆ ನನ್ನ ಸೈಡ್ ಗ್ಯಾಪಲ್ಲಿ ಒಂದು ಕಾಫಿನ ಕುಡ್ಕೊತೀನಿ, ಚಳಿ ಅಲ್ವಾ ಗೈಸ್, ಅದಕ್ಕೆ ಎನರ್ಜಿ ತಗೊತೀನಿ ಸ್ವಲ್ಪ. ಹಂಗೆ ಬನ್ನಿ ನೋಡೋಣ. ಇಲ್ಲೇ ಇದ್ದೀನಿ. ಅಲ್ಲಿ ವಿಡಿಯೋ ಮಾಡ್ತಾರೆ, ನಮ್ ವಿಡಿಯೋಗ್ರಾಫರ್ ಬಂದ್ಬಿಟ್ಟು ಕರೆದ್ರು ಬರಲ್ಲ, ಅಪ್ರೂಪಕ್ಕೆ ಬಂದವ್ರೆ. ಯಾವಾಗ ಕರ್ದೆ ಹೇಳ್ಬಿಡು. ಎಷ್ಟೊತ್ತಿಗೂ ಮನೆಗೆ ಬರೋದಿಲ್ಲ, ಏನಕ್ಕೆ ಇದಕ್ಕೆ ಅಂತಲ್ಲ,
ಏನು ಕರೆದು ಮನೆ ಬರಲ್ಲ. ಇವತ್ತು ಬಂದ್ಬಿಟ್ಟು 6 ನಿಮಿಷ ಕರೆದಿಲ್ಲ, ಮನೆ ಖಾಲಿ ಮಾಡಕ್ ಕರೆದವ್ರೆ ಅಂತ ಹೇಳ್ತಾರೆ ವಿಡಿಯೋದಲ್ಲಿ. ಹೌದು ಗೈಸ್ ನೋಡಿ ಅಣ್ಣ ಅಣ್ಣ ವಸಂತಣ್ಣ ಇದು ಎಡಿಟು. ಗಾಯ್ಸ್ ಬನ್ನಿ ಕಾಫಿ ಕುಡಿಯೋಣ, ಚಳಿ ಆಗ್ತಿದೆ, ಬಿಸಿ ಬಿಸಿ ಕಾಫಿ. ಯಾರದು? ಸೊ ಗೈಸ್ ಟೆಂಪೋ ಕಾದು ಸಾಕಾಯಿತು, ಅದು ವೆಹಿಕಲ್ ಬರಲಿಲ್ಲ. ಸೊ ಹೊಟ್ಟೆ ಹಸಿತಾಯಿತು, ನಾಷ್ಟ ಮಾಡೋಣ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಹೋಗಿ ಟಿಫನ್ ಕಟ್ಸ್ಕೊಂಡು ಬರ್ತಾಯಿದ್ದೀವಿ ಮನೆಗೆ. ಸೊ ಮನೇಲೇ ತಿನ್ನೋಣ ಅಂತ ಒಟ್ಟಿಗೆ. ಏನಂದರೆ ಗೈಸ್ ಹೋಟ್ಲಲ್ಲಿ ತಿನ್ನೋದಕ್ಕಿಂತ ಮನೇಲಿ ಸ್ವಲ್ಪ ಎಲ್ಲರೂ ಒಟ್ಟಿಗೆ ತಿಂದರೆ ಅದೇನೋ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ತಿಂದರೆ ಏನೋ ಒಂಥರ ಖುಷಿ ಗೈಸ್ ಅಲ್ವಾ? ಅದರಲ್ಲೇ ಹೊಟ್ಟೆ ತುಂಬಿಡುತ್ತೆ. ನೀವೇನಂತೀರ? ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇದಕ್ಕೋಸ್ಕರ ಒಂದು ಆರ್ಟು. ನೋಡಿ ಸೋನು ಏನೇನು ಕಿತಾಪತಿ ಮಾಡ್ತಿದ್ದಾಳೆ ಗೈಸ್. ನಾನು ಲಾಸ್ಟ್ ಟೈಮ್ ಬಂದಾಗ ಸೋನು ಇದೇ ಬಟ್ಟೆ ಹಾಕೊಂಡಿದ್ಲು, ಇವತ್ತು ಅದೇ ಬಟ್ಟೆ ಹಾಕೊಂಡವಳೆ. ಮೋಸ್ಟ್ಲಿ ಅವತ್ತಿಂದ ಸ್ನಾನನೇ ಮಾಡಿಲ್ಲ ಸೋನು. ಟೂ ಇದ್ರೆ ಒಂದೇ ಥರ ಅಲ್ಲ ಸೋನು? ನಾಚಿಕೆ ಗೈಸ್ ಸೋನುಗೆ ನೋಡಿ ಓಡೋಗ್ತಾಳೆ ಮನೆ ಒಳಗಡೆ. ಮನೆ ಶಿಫ್ಟ್ ಮಾಡಕ್ಕೆ ನೋಡಿ ನಮ್ಮ ಜೊತೆ ಭೂಯಿಕೂ ಬಂದವನೇ ಮನೆ ಶಿಫ್ಟ್ ಮಾಡೋಕ್ಕೆ. ಬೀರುನೆಲ್ಲ ಆಚೆ ಇಕ್ಬಿಟ್ಟಿದ್ದೀವಿ ಗೈಸು. ಆಚೆ ಇದು ಗಾಡಿಗೆ ಹಾಕೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಆಚೆ ಹಾಕ್ಬಿಟ್ಟಿದ್ವಿ. ನೋಡಿ ಹಂಗೆ ಒಂದು ಸೆಲ್ಫಿ ತಕ್ಕೊಂಡು ಒಳಗಡೆ ಬಂದು. ಸೊ ಬನ್ನಿ ಗಾಯ್ಸ್ ಟಿಫನ್ ಮಾಡೋಣ. ನಾಷ್ಟ ಮಾಡ್ತಾ ಇದ್ದೀವಿ ಇವಾಗ. ಇಡ್ಲಿ, ದೋಸೆ, ಇಡ್ಲಿ, ಸಾಂಬಾರು, ಚಟ್ನಿ ಇಲ್ಲಿ ವಡೆ ಇದೆ. ಬನ್ನಿ ಗೈಸ್. ಇಡ್ಲಿನ ಈಗ ಚಟ್ನಿಲಿ ಹಚ್ಕೊಂಡು ಟೇಸ್ಟ್ನ ಮಾಡೋಣ ಗೈಸ್. ಇಟ್ಸ್ ಯಮ್ಮಿ ಗೈಸ್, ಚೆನ್ನಾಗಿದೆ. ಸಾಂಬಾರು ಟೇಸ್ಟ್ ಗೈಸ್. ಇವನೇ ನಮ್ಮ ಅಣ್ಣ. ನೋಡಿ ಹುಡುಗಿ ಹುಡುಕ್ತಾ ಇದೀವಿ. ನಿಮ್ಮ ಕಡೆ ಯಾವ್ದಾದ್ರು ಹುಡುಗಿ ಇದ್ರೆ ಹೇಳ್ರಿ, ಹಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ ಹುಡುಗರು ಈ ಸುರಸುಂದರಾಂಗನ್ಗೆ ಎಣ್ಣ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ. ಪಾಪ ಅವನ್ಗೆ ಹೆಣ್ ಕೊಟ್ಟರು ಗುರು. ಸರಿ ಇಲ್ಲ ಅದು ಪಳ್ಳು. ನಮ್ಮ ಊರ್ಲೆಲ್ಲ ಮೆಂಟ್ಲು ಅಂತಾರೆ. ಗಾಯ್ಸ್ ಇದು ಬೇರೆ ಟಾಪ್ ಬೇರೆ ಇರ್ಲಿಲ್ವಲ್ಲ, ಸೊ ಅದಕ್ಕೆ ನೋಡ್ತಾ ಇದೆ ಮೇಲ್ಗಡೆ ಟಾರ್ಪಲ್ ಹಾಕ್ಬೇಕಾ ಅಂತ ಅಂದ್ಬಿಟ್ಟು. ಮಳೆಗೆ ಬರೋ ಗಾಯ್ಸ್ ಮಳೆ ಬರೋ ಥರ ಇತ್ತಲ್ಲ, ಸೊ ಬೇಗ ಹೊರಟ್ಬಿಟ್ವಿ. ಸೊ ಅಲ್ಲಿ ಹೋಗಿದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಮತ್ತೆ ಹಂಗೆ ಸ್ವಲ್ಪ ಹೂವು ತಗೋಬೇಕಾಗಿತ್ತು. ನಾಳೆ ಸೋಮವಾರ ಇತ್ತಲ್ಲ, ಸೊ ಪೂಜೆಗೆ, ಟೆಂಪಲ್ ಪೂಜೆಗೆಲ್ಲ ಬೇಕಿತ್ತು. ಹಾಗಾಗಿ ಹೂವು ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಿಲ್ಲಿಸಿ ಹೂವು ಎಲ್ಲ ತಗೊಂಡು ಸೊ ಮತ್ತೆ ಅಲ್ಲಿಂದ ಹೊಸ ಮನೆ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಅವ್ರಕ್ಕಿಂತ ಬೇಗ ಬಂದೆ ಗಾಯ್ಸ್. ನೋಡಿದ್ರೆ ಮನೆನೇ ಮರ್ತೋಗ್ಬಿಟ್ಟೈತೆ. ತೋರ್ಸ್ ನಡಿಯೋ. ಎಲ್ಲಿಗೆ ತೋರ್ಸ್ ನಡಿಯೋ? ನಿಮ್ ಮನೆ ತೋರ್ಸ್ ನಡಿಯೋ. ನಾನೇ ಮನೆ ಕಳ್ದೋಗೈತಿ ಅಂತ ಮನೆ ಹುಡುಕ್ತಾ ಇದ್ದೀನಿ. ಇವನ ಮನೆ ಕರ್ಕೊಂಡು ಹೋಗ್ಬೇಕಂತ. ಮನೆ ಕಳ್ದೋಗಿದ್ಯಾ? ಹೌದು, 2 hours ಮುಂಚೆ ಇಲ್ಲೇ ಇತ್ತು ಸರ್. ಸೊ ಗಾಯ್ಸ್ ಹಂಗೋ ಹಿಂಗೋ ಹುಡ್ಕೊಂಡು ನಮ್ಮ ಅಣ್ಣನ ಎತ್ತಾಕೊಂಡು ಲೊಕೇಶನ್ ಹಾಕ್ಕೊಂಡು ಫೈನಲಿ ಮನೆ ಹತ್ರ ರೀಚ್ ಆದ. ನೋಡಿ ಇದೆ ಮನೆ. ಟಾಪಲ್ಲಿ ಕಾಣಿಸ್ತಿದೆಯಲ್ಲ ಗೈಸ್, ಅದೇ ಗೈಸ್ ಫೈನಲಿ ಅನ್ಲೋಡ್ ಆಯಿತು. ಸೊ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಅನ್ಲೋಡ್ ಮಾಡಿದ್ದು. ಸೊ ಮಳೆ ಬೇರೆ ಬರೋಂಗಿತ್ತಲ್ಲ, ಸೊ ಜಲ್ದಿ ಮಾಡಬೇಕು ಬೇಗ ಅಂದ್ಬಿಟ್ಟು ಸೊ ಇದು ಮಾಡ್ದೆ. ನೋಡಿ ಅಲ್ಲಿ ಟಾಪ್ ಫ್ಲೋರ್ ಐತಲ್ಲ, ಸೊ ಅಲ್ಲಿ ಮೇಲ್ಗಡೆ, ಸೊ ಅಲ್ಲೇ ಇರೋದು. ಒಳಗಡೆ ತೋರಿಸ್ತೀನಿ ಬನ್ನಿ ಯಾವ ರೀತಿ ಇದೆ ಅನ್ಕತೆ ಅಂತ.
ಫೈನಲಿ ಫುಲ್ ಟಯರ್ಡ್ ಆಗೋಯ್ತು ಗೈಸ್. ಇಳಿಸೋ ಅಷ್ಟು ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಇನ್ನೊಂದು ಟ್ರಿಪ್ ಹೋಗಬೇಕು. ನೋಡಿ, ಇನ್ನೊಂದು ವಾಷಿಂಗ್ ಮಿಷಿನ್ ಇದೆ ಅಷ್ಟೇ. ಸೊ ಗಾಯ್ಸ್, ಇಲ್ಲೇನೋ ಮಾಡಿದ್ದಾರೆ, ಅದು ಏನೋ ಅನ್ಫಾರ್ಚುನೇಟ್ಲಿ ಕ್ಲೋಸ್ ಮಾಡಿದ್ದಾರೆ. ಏನೋ ಫ್ಯಾಕ್ಟ್ರಿ ಥರ ಏನೋ ಮಾಡಿದ್ರಂತೆ, ಸೊ ಕ್ಲೋಸ್ ಮಾಡಿದ್ದಾರೆ. ಸೊ ನೋಡಿ, ವ್ಯೂಸ್ ಈ ರೀತಿ ಇದೆ ವ್ಯೂ. ಸೊ ಇದು ನೋಡಿ ಗೈಸ್, ಈ ಥರ ಇದ್ದರೆ ಸಾಕು ಮನೆ, ಸಕ್ಕತ್ತಾಗಿದೆ. ಇದು ಮಾತ್ರ ಚಿಕ್ಕದಾಗಿದ್ರೆ. हाँ अंदर अंदर ಸೊ ಗೈಸ್, ಫೈನಲಿ ಮೇಲ್ಗಡೆ ಬಂದು ಒಳಗಡೆ ಹೋಗೋಕ್ಕಿಂತ ಮುಂಚೆ ಪಕ್ಕದಲ್ಲಿ ಇನ್ನೊಂದು ಮನೆ ಇದೆ, ಅದು ತೋರಿಸ್ತೀನಿ ಗೈಸ್. ಇದು ಎರಡು ಮನೆ ಇದೆ. ಸೊ ಇದೊಂದು ಮನೆ ಪಕ್ಕದಲ್ಲಿದೆ. ಯಾರಾದರೂ ಬರಂಗಿದ್ರೆ ನೋಡಿ, ಖಾಲಿ ಇದೆ, ಬಂದ್ಬಿಡಿ ಗೈಸ್. ನೀವು ಯಾರಾದರೂ ಬರಂಗಿದ್ರೆ, ಮನೆ ಏನಾದರೂ ಬೇಕಿದ್ರೆ ನೋಡ್ರಿ, ಚೆನ್ನಾಗಿದೆ ಮಸ್ತಾಗಿ. ಸೊ ಇದ್ರ ಪಕ್ಕದ ಮನೆಯಲ್ಲೇ ಇರೋದು, ಇವಾಗ ತೋರಿಸ್ತೀನಿ. ಸೊ ಶಿಫ್ಟಿಂಗ್ ಮಾಡಿ ಎಲ್ಲ ಟಯರ್ಡ್ ಆಗಿದ್ರಲ್ಲ, ಸೊ ಹಾಗಾಗಿ ಎಲ್ರಿಗೂ ಜ್ಯೂಸ್ ಕೊಡ್ತಿದ್ದಾನೆ. ಜ್ಯೂಸ್ ಕುಡ್ಕೊಂಡು ಎನರ್ಜಿ ಬರ್ಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಗೈಸ್. ನೋಡಿ, ದೀಕ್ಷಿತ್ ನಂಗೆ ಒಂದು ಗ್ಲಾಸ್ ಕೊಟ್ಟ ಜ್ಯೂಸು. ಥ್ಯಾಂಕ್ ಯು ದೀಕ್ಷಿ. ಸೈಡ್ ಬರೋ, ಹಾಕು ಅಕ್ಕನ ಕೊಡು ಸಾಕು. ಸೊ ಗೈಸ್, ಇಲ್ಲೊಂದು ರೂಮ್ ಇದೆ, ಜ್ಯೂಸ್ ಕೊಟ್ಟಿದ್ದಾರೆ. ಸೊ ಗೈಸ್, ಬನ್ನಿ ಜ್ಯೂಸ್ ಟೇಸ್ಟ್ ಮಾಡೋಣ. ನೋಡಿ, ಆಲ್ರೆಡಿ ನಮ್ಮ ಬಾಸ್ಗೆ ಪೂಜೆ ಆಗಿದೆ. ಸೊ ಬಾಸ್ ಗಂಗೆ ಕೈ ಮುಕ್ಕೊಂಡು ಮನೆ ನೋಡೋಣ ಅಂತ ಹೋದೆ. ಇದು ಹೆವಿ ಆ ಕಡೆ ಇಟ್ಬಿಟ್ಟು ಯಾವ್ದಾದ್ರು ಇದಿರೋದು ಸ್ವಲ್ಪ ಹಾಕೊಳ್ಳೋದು ನೋಡಿ, ಬಟ್ಟೆ ಇಟ್ಕೊಳ್ಳಿ, ಇವೆಲ್ಲ ಐತೆ ಇಟ್ಕೋಬಹುದು. ಅದೊಂದು ತೆಗ್ಬಿಟ್ರೆ ಚೆನ್ನಾಗಿ ಒಂದು ಗಾಳಿ ಬರ್ತಾ ಇರುತ್ತೆ. ಈ ಗಾಳಿಗೆ ಫ್ಯಾನೇ ಹಾಕಂಗಿಲ್ಲ. ಸೊ ಗೈಸ್, ಫೈನಲಿ ಎಲ್ಲ ಆಯಿತು, ಮನೆಗೆ ಹೊರಡ್ತಾ ಇದ್ದೀವಿ. ನೋಡಿ, ಸೋನು ಹೆಂಗೆ ಕೋತಿ ಥರ ಕುಣಿತಾವ್ರೆ. ದೀಕ್ಷಿತ್ ಬರೋದಾ? ಕಾಣಿಸ್ತಿಲ್ಲ ನಾನು. ಸೊ ಗೈಸ್, ಫೈನಲಿ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ಮತ್ತೆ ಸೋನು, ಆಮೇಲೆ ಬರೋಣ, ಸಂಜೆ ಬರೋಣ. ಬರ್ಬೋದು ಇವಾಗ, ಹತ್ರ ಇಲ್ಲೇ. ಇಲ್ಲ ತಾನೇ ಮಾಮ, ವ್ಯಾನ್ ನೋಡೋ ಹಾಂ, ಹಿಂಗಸೆ ಬರುತ್ತೆ. ಗೈಸ್ ನೋಡಿ, ಆಟೋಗಳು ಹೆಂಗ್ ಲೈನ್ ನಿಂತಿದೆ. ಅದ್ರ ಪಕ್ಕ ಪಕ್ಕನೇ ಇರುತ್ತಾರೆ ಸ್ಕೂಲ್. ಮಾಮನ ಇಲ್ಲೇ ಇಟ್ಕೋತೀವಿ, ಇಲ್ಲೇ ಹೊಳಿ ಮಾಮನ ಇಲ್ಲೇ ಇಟ್ಕೋತೀವಿ. ಬುಯ್ ಬಾಯ್, ನಾನು ಬರಲ್ಲ. ಅಮ್ಮ ಬೇಡ ಅಂತ ಬಿಡು. ತಗೋಬರ್ತಾರಂತ ಬಿಡು. ಸೊ ಗೈಸ್, ಎಲ್ರಿಗೂ ಬಾಯ್ ಹೇಳಿ ಅಲ್ಲಿಂದ ಮನೆಗೆ ಹೊರಡೋಣ ಅಂತ ಅಂದ್ಬಿಟ್ಟು ಸೊ ಬಂದ್ವಿ. ಏನು ಇವಾಗ ಹೋಯ್ತಾನ? ಬಾ 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 ರುಬಿ 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 ರುಬಿ. ಸೊ ಗೈಸ್, ಫೈನಲಿ ಮನೆಗೆ ಬಂದ. ಸೊ ನೋಡಿ, ರುಬಿ ರುಬಿ ಕಮಾನ್, ಜಂಪ್ ಜಂಪ್.
ಸೊ ಗೈಸ್ ಫೈನಲಿ ಮನೆಗೆ ಬಂದಾಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ತನಕ ವಿಡಿಯೋ ನೋಡೋದಕ್ಕೆ. ಸೊ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಜೈ ಶ್ರೀರಾಮ್.